ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಸಾಕಷ್ಟು ದಿನದಿಂದ ಕೇಳ್ತಿದ್ದಾರೆ, ಸರ್ ನಮ್ಮದು ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದು ಯಾವಾಗ ಸರ್, ಫಸ್ಟ್ ರೌಂಡ್ ಯಾವಾಗ ಆಗೋಗುತ್ತೆ, ನಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಯಾವಾಗಿಂದ ಇರುತ್ತೆ, ಥರ್ಡ್ ರೌಂಡ್ ಯಾವಾಗ ಇರುತ್ತೆ ಅಂತ ಕೇಳ್ತಿದ್ದಾರೆ. ಈ ಮೂರು ರೌಂಡ್ಸ್ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ, ಯಾವಾಗಿರುತ್ತೆ ಏನೋ ಅಂತ ಹೇಳಿಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋಗೆ ಮೋರ್ ನಂಬರ್ ಆಫ್ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡಿ, KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಕೇಳ್ತಿರೋದು, ಸರ್ ನಮ್ಮದು ಫಸ್ಟ್ ರೌಂಡ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಯಾವಾಗ ಏನು ಅಂತ ಹೇಳಿಬಿಟ್ಟು. ಮೊದಲಿಗೆ ನೋಡಿ, ಈ ವರ್ಷ KCET ಆ್ಯಂಡ್ ಹಾಗೇನು ಸಹ ನೀಟ್ ಕೌನ್ಸಿಲಿಂಗು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಈಗ ನಾನು ನಿಮಗೆ ಏನೊಂದು ಅಪ್ಡೇಟನ್ನು ಕೊಡ್ತೀನಿ. ಇದು KCET ಸ್ಟೂಡೆಂಟ್ಸ್ಗೂ ಆಗುತ್ತೆ ಆ್ಯಂಡ್ ಹಾಗೇನು ಸಹ ನೀಟ್ ಸ್ಟೂಡೆಂಟ್ಸ್ಗೂ ಆಗುತ್ತೆ. ನೋಡಿ, ಮೊದಲಿಗೆ MCC ಕಡೆಯಿಂದ ಇಲ್ಲಿ ನಮ್ಮ ಒಂದು ಸ್ಟೇಟ್ಗೆ ನೀಟ್ ಕೌನ್ಸಿಲಿಂಗ್ ಯಾವಾಗ ನಡೆಸಬೇಕು ಏನೋ ಅಂತ ಹೇಳಿಬಿಟ್ಟು ಇಲ್ಲೊಂದು ಸ್ಕೆಡ್ಯೂಲನ್ನು ಆದರೆ ರಿಲೀಸ್ ಮಾಡಿದ್ದಾರೆ. ಮೊದಲಿಗೆ ಈ ಒಂದು ಸ್ಕೆಡ್ಯೂಲನ್ನು ನೋಡಿ ಸ್ಕೆಡ್ಯೂಲ್ ಫಾರ್ ಅಡ್ಮಿಷನ್ ಆ್ಯಂಡ್ ಹಾಗೇನು ಸಹ ಸ್ಟೇಟ್ ಕೌನ್ಸಿಲಿಂಗ್ ಅಂತ MCC ಕಡೆಯಿಂದ ಕೊಟ್ಟಿದ್ದಾರೆ ಈ ಒಂದು ಸ್ಕೆಡ್ಯೂಲನ್ನು. ಅಂತ ಅಂದರೆ ನಮ್ಮ ಒಂದು KA ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಅವ್ರು ಕೊಟ್ಟಿರುವಂಥ ಡೇಟ್ಸ್ಗಿನ ಫಸ್ಟ್ ರೌಂಡ್ ಮಾಡಬೇಕು, ಅವ್ರು ಕೊಟ್ಟಿರುವಂಥ ಡೇಟ್ಸ್ಗಿನ ಸೆಕೆಂಡ್ ರೌಂಡನ್ನು ಕಂಪ್ಲೀಟ್ ಮಾಡ್ಕೊಡ್ಬೇಕಾಗುತ್ತೆ. ಇದು ಬೋತ್ ದಿ KCET ಆ್ಯಂಡ್ ಹಾಗೇನು ಸಹ ನೀಟ್ ಸ್ಟೂಡೆಂಟ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಸ್ಕೆಡ್ಯೂಲ್ ಫಾರ್ ಅಡ್ಮಿಷನ್ ಅಂತ ಇದೆ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗಿಂದ ನಡೆಸಬೇಕು, 21 ಆಗಸ್ಟ್ನಿಂದ 29 ಆಗಸ್ಟ್ ಒಳಗಡೆ ನಡೆಸಬೇಕು ಅಂತ ಹೇಳಿದ್ದಾರೆ. ಈಗ ಅದೇ ರೀತಿಯಲ್ಲಿ ನಮ್ಮ ಒಂದು KAದಲ್ಲಿ ನಡೀತಿದೆ. ಅದಾದಮೇಲೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಬಂದು 5 ಸೆಪ್ಟೆಂಬರ್ 2024 ಅಂತ ಇದೆ. ನಿಮಗೆ ಸೆಪ್ಟೆಂಬರ್ 1ನೇ ತಾರೀಕು ಒಂದು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬರುತ್ತೆ. ಅದಾದಮೇಲೆ 5 ಸೆಪ್ಟೆಂಬರ್ವರೆಗೂ ಟೈಮ್ ಇರುತ್ತೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗು ಫಸ್ಟ್ ರೌಂಡಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಾದರೆ ನಿಮಗೆ ಒಂದು ಕ್ಲಾರಿಟಿ ಆದರೆ ಗೊತ್ತಾಗುತ್ತೆ ಸೆಕೆಂಡ್ ರೌಂಡ್ ನಿಮಗೆ ಯಾವಾಗಿಂದ ಇರುತ್ತೆ ಅಂತ ಅಂದರೆ 11th ಸೆಪ್ಟೆಂಬರ್ 2024 ಟು 20th ಸೆಪ್ಟೆಂಬರ್ 2024 ಅಂತ. ಓಕೆನಾ, ನೆಕ್ಸ್ಟ್ ತಿಂಗಳು 11ನೇ ತಾರೀಕಿಂದ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ 20ನೇ ತಾರೀಕುವರೆಗೂ ಒಂದು ಟೈಮ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಬಂದು 26th ಸೆಪ್ಟೆಂಬರ್ ಒಳಗಡೆ ನಿಮಗೆ ಸೆಕೆಂಡ್ ರೌಂಡ್ದು ರಿಸಲ್ಟ್ಸು ಮತ್ತು ಚಾಯ್ಸ್ ಎಂಟ್ರಿ, ಒಂದು ಕಾಲೇಜಸ್ಗೆ ಫೀಸನ್ನು ಪೇ ಮಾಡೋದು, ಪ್ರತಿಯೊಂದು ಎಲ್ಲ ಪ್ರೊಸೀಜರನ್ನು ಸಹ ಅಲ್ಲಿಗೆ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ರೌಂಡ್ 3 ಬಂದರು ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದು 3rd ಅಕ್ಟೋಬರಿಂದ ಮತ್ತು 12th ಅಕ್ಟೋಬರ್ವರೆಗೂ ಇರುತ್ತೆ. ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಬಂದು 18th ಅಕ್ಟೋಬರ್ ಇರುತ್ತೆ. ಓಕೆನಾ, ಈ ಒಂದು ಸ್ಕೆಡ್ಯೂಲ್ ಆದರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ರೌಂಡ್ ಯಾವ ಡೇಟಿಂದ ಯಾವ ಡೇಟ್ ಒಳಗಡೆ ಮುಗಿಸ್ಕೊಡ್ಬೇಕು, ಸೆಕೆಂಡ್ ರೌಂಡ್ ಯಾವಾಗ, ಥರ್ಡ್ ರೌಂಡ್ ಯಾವಾಗ ಅಂತ ಹೇಳಿಬಿಟ್ಟು ಇದು MCC ಕಡೆಯಿಂದ ಕೊಟ್ಟಿರುವಂಥದ್ದು. ನಮ್ಮ ಒಂದು ಸ್ಟೇಟ್ ಕೌನ್ಸಿಲಿಂಗ್ ಈ ಒಂದು ಡೇಟ್ಸ್ಗೆ ನಡೆಸಬೇಕು ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ನಮ್ಮ ಒಂದು ಸ್ಟೇಟಲ್ಲಿ ಆದರೆ ಇದೇ ಒಂದು ಡೇಟ್ಸ್ಗಳಿಗೆ ಆದರೆ ಒಂದು ಕೌನ್ಸಿಲಿಂಗನ್ನು ನಡೆಸ್ತಿದ್ದಾರೆ. ಇಲ್ಲಿ ಬೋತ್ ದಿ KCET ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ನಡೆಸ್ತಿರೋದ್ರಿಂದ ಇಲ್ಲಿ ಸ್ಟೂಡೆಂಟ್ಸ್ಗೆ ಇದು KCET ವಿದ್ಯಾರ್ಥಿಗಳಿಗೂ ಆ್ಯಂಡ್ ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೂ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ, ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ, ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ ಅಂತ ಹೇಳಿಬಿಟ್ಟು ಇಲ್ಲಿ ನೀವು ಕ್ಲಿಯರ್ ಆಗಾದರೆ ಅಬ್ಸರ್ವ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ, ಇದೇ ಒಂದು ಡೇಟ್ಸ್ಗಾದರೆ ನಡೆಸ್ತಾರೆ. ಆ್ಯಂಡ್ ಆದರೆ ನಮ್ಮ ಒಂದು KE ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಸ್ಕೆಡ್ಯೂಲ್ಸನ್ನು ಬಿಡ್ತಾ ಇರ್ತಾರೆ. ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ದು ಬಿಡ್ತಾರೆ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಬಿಡ್ತಾರೆ. ಓಕೆನಾ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು, ಹಾಗಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಕಾಮೆಂಟ್ ಮೂಲಕ ತಿಳಿಸಿ.